ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ಇನ್ನೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ನಮ್ಮ ಪಕ್ಷದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಒಂದು ಯಶಸ್ವಿಯಾಗಿ ನಡೆಸಬೇಕು ಆಗಮಿಸಿದಲ್ಲಿ ಎಲ್ಲ ಆರೋಗ್ಯ ಡಾಕ್ಟರ್ಗಳಿಗೂ, ವೈದ್ಯರಿಗೂ, ಸಿಬ್ಬಂದಿ ವರ್ಗದವರಿಗೂ ಮತ್ತು ಈ ಒಂದು ಕಾರ್ಯಕ್ರಮದ ಪ್ರಾರಂಭವಾಗಿದೆ. ಎಲ್ಲ ಮಂದಿ ಮಾತಾಡ ಬಂದಿರಿ. ಅದೇ ರೀತಿ ಭಾರತೀಯ ರೆಡ್ ಕ್ರಾಸ್ ಶಿಬಿರವನ್ನು ಸಹ ಏರ್ಪಡಿಸಿದ್ದಾರೆ. ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ದಯವಿಟ್ಟು ಎಲ್ಲರೂ ಒಂದು ನಿಮಿಷ ಕೂತ್ಕೊಂಡು ಇವರು ನಮ್ಗೆ ನೀರು ಕೊಡ್ತಾ ಇಲ್ಲ. ಜಲಮಂಡಳಿಯವರು ಜಲಮಂಡಳಿಗೆ ಸರ್ ಹಿಂದೋರಿ ನಾವು ಬಿಜಾಪುರ ಜಿಲ್ಲಾ ಬಾಗೇವಾಡಿ ತಾಲೂಕು ಉಪ್ಪಿ ಗ್ರಾಮದವ್ರಿ. ನಾವು ಈಗ ನಮ್ಮ ಮಾಮರಿಗೆ ನಮ್ಮ ಮೊದಲ ನಮ್ಮ ಯಜಮಾನ್ರಿಗೆ ಹೊಡೆದಾರಿ, ಆಮೇಲೆ ಈಗ ನಮ್ಮ ಮನೆಯವ್ರಿಗೆ ಹೊಡೆದಾರಿ, ಆಮೇಲೆ ಈಗ ನಮ್ಮ ಮಾಮರಿಗೆ ಹೊಡೆದಾರಿ. ಅವ್ರು ಕೋಮಕ್ಕೆ ಹೋಗ್ಯಾರ. ಈಗ ನಮಗೇನದ ಒಟ್ಟು ನಮ್ಗೆ ಸೇಫ್ಟಿ ಬೇಕ್ರಿ, ನಮ್ಗೆ ನ್ಯಾಯ ಸಿಗೋದಾಗೈತಿ. ನಾವು ಸೇಫ್ಟಿಗೋಸ್ಕರ ಈಗ ನಿಮ್ಗೆ ಹೋದ್ರೇವ್ರಿ. ಅದಕ್ಕೆ ನಮ್ಗೆ ನ್ಯಾಯ ಹೆಂಗೆ ಮಾಡಿ ದೊರಕಿಸ್ತೀರಿ ಅನ್ನೋದು ನಮಗೆ ಬೇಕಾಗೈತಿ. ನಮ್ಮ ಮಕ್ಕಳಿಗೆ ಜೀವ ಬೆದರಿಕೆ ಹೇಳ್ಯಾರ. ಈಗ ನಮ್ಮ ಮೈದನ ಹೊಡೆದಾರ, ನನ್ನ ಗಂಡು ಹೊಡೆದಾರ, ನಮ್ಮ ಮಾವು ಹೊಡೆದಾರಿ. ಅದು ಪಂಚಾಯತಿ ಮುಂದೆ ಆಗ್ಯದ್ರಿ ಸರ್, ಮತ್ತೆ ಇಲ್ಲಿ ಆಗಿಲ್ರಿ ಅದು. ಅದಕ್ಕೆ ಈ ಪಂಚಾಯತಿ ಮುಂದೆ ಸೇಫ್ಟಿ ಇಲ್ಲ ಅಂದ್ರೆ ನಮ್ಗೆ ಎಲ್ಲಿ ಸೇಫ್ಟಿ ಸಿಗ್ತದೆ ಅನ್ನೋದು ನಮ್ಮ ಅಭಿಪ್ರಾಯ ರೀ. ಇದಕ್ಕಾಗಿ ನಿಮ್ಮ ಮತ್ತೆ ನಾವು ಮನವಿ ಮಾಡ್ಕೋತೀವಿ ಸರ್, ನಮ್ಗೆ ನ್ಯಾಯ ಸಿಗಬೇಕು. ನಮ್ಮ ನ್ಯಾಯ ಸಿಗ್ಬೇಕಂದ್ರೆ ನೀವು ಇದನ್ನ ಮುಂದುವರಿಸ್ಬೇಕು. ನೀವು ಇದನ್ನ ಹೆಂಗೆ ಮಾಡಿ ನೀವು ಮುಂದೆ ಓಡಿಸ್ತೀರಿ ಅನ್ನೋದು ನಿಮಗೆ ಬಿಟ್ಟಿದ್ರಿ ಸರ್. ಕಂಪ್ಲೇಂಟ್ ಕೊಟ್ಟೇವ್ರಿ ಸರ್. ಅವ್ರು ನಮ್ಮ ಮ್ಯಾಗ ಮಾಡ್ಯಾರಿ, ನಾವು ಅವ್ರ ಮ್ಯಾಗ ಮಾಡ್ಯಾವ್ರಿ ಸರ್. ಈಗ ನಾವು ಅವರು ನಮ್ಮ ಮ್ಯಾಗ ಮಾಡಿದವ್ರು ಮಲ್ಕಪ್ಪ ಮತ್ತು ಬಸಪ್ಪ, ಕಲಪ್ಪ ಇವ್ರು ಮಾಡ್ಯಾರ ಸರ್. ನಾವು ಅವ್ರ 3 ಮಂದಿ ಮ್ಯಾಗ ಮಾಡ್ಯಾವ್ರಿ ಸರ್. ಇದು ಮನೆ ಜಗಳ ರೀ. ಇದು ಮನೆ ಜಗಳ ಸಲ ಇದು ಕೋರ್ಟ್ ಆಡ್ಲಕತ್ತೇವ್ರಿ ಸರ್. 1 ವರ್ಷ ಆಯ್ತು ಆಡ್ಲಕತ್ತು.
ಆಡ್ಲಕತ್ತ 1 ವರ್ಷ ಆದ್ರೂ ಈಗ ನಮ್ಮ ಮಾಮಾರ್ ಸುಮ್ ಕೂತಾರಿ. ಅವ್ರು ಏನು ಮಾಡಿಲ್ರಿ. ಅವ್ರು ಪಂಚಾಯತ್ ಮುಂದೆ ಊಟ ಮಾಡಿ ಹೋಗಿ ಕೂತಾರಿ. ಅವ್ರು ಕೂತವ್ರಿಗೆ ಬಂದು ಒಮ್ಮೆ ಟಾರ್ಗೆಟ್ ಮಾಡಿ ಹೊಡೆದಾರಿ ಸರ್. ಅವ್ರು ಇಲ್ಲಾಂದ್ರೆ ಅವ್ರು ಬಂದಿದ್ರ ಅಂದ್ರೆ ಮತ್ತೆ ಹೆಂಗಾರ ಆಗ್ತಿತ್ರಿ ಸರ್. ಯಾರು ಇಲ್ರಿ ಸರ್. ಅವ್ರ ಮಕ್ಕಳು ಉಸಿರು 3 ಮಂದಿ ಊರಿಗೆ ಹೋಗ್ಯಾರಿ. ಒಬ್ರು ಆಟೋ ಹೊಡಿತಾರಿ, ಒಬ್ರು ಹೊಲ ಮನೆ ಕೆಲಸ ಮಾಡ್ತಾರ. ಹಿಂಗಾಗಿ ಅವ್ರು ತಮ್ಮ ಕೆಲ್ಸಕ್ಕೆ ಹೋಗ್ಯಾರಿ. ಅವ್ರು ಕೆಲ್ಸಕ್ಕೆ ಹೋದಾಗ ಅವ್ರು ಟಾರ್ಗೆಟ್ ಮಾಡಿ ಹೊಡೆದಾರಿ ಸರ್. ಇದ್ರ ಮ್ಯಾಗ ನೀವು ಹೆಂಗ್ ಮಾಡ್ತೀರಿ ಅನ್ನೋದು ನಿಮಗೆ ಬಿಟ್ಟಿದ್ರಿ ಸರ್. ಹೌದ್ರಿ, ನಮ್ಮ ಹೆಸರು ಶ್ರೀದೇವಿ. ಅವ್ರ ಶಶಿ ಆಯೋಗದ ವತಿಯಿಂದ ಕರ್ನಾಟಕ ರಾಜ್ಯದಲ್ಲಿ ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಸರ್ವೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಜಾತಿ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ನಾನು ಸರ್ಕಾರಕ್ಕೆ ಒತ್ತಾಯ ಮಾಡೋದೇನು ಅಂತ ಹೇಳಿದ್ರೆ, ಕಳೆದ ಆಗಸ್ಟ್ 23ರಂದು ರಾಜ್ಯ ಹಿಂದುಳಿದ ಆಯೋಗ 4 ಪುಟಗಳ ಜಾಹೀರಾತನ್ನು ಕೊಟ್ಟು ಸಮೀಕ್ಷೆಗೆ ಸಿದ್ಧಪಡಿಸಿರ್ತಕ್ಕಂಥ 1400 ಜಾತಿಗಳ ಪಟ್ಟಿಯನ್ನು ಘೋಷಣೆ ಮಾಡಿದೆ. ಈ 1400 ಜಾತಿಗಳ ಪಟ್ಟಿಯಲ್ಲಿ 48 ಜಾತಿಗಳು ಮತ್ತು 15 SC ಜಾತಿಗಳು ಈ ಕ್ರಿಶ್ಚಿಯನ್ ಅಂತಕ್ಕಂಥ ಪದವನ್ನು ಉಲ್ಲೇಖ ಮಾಡಿ. ಈ ಬೇರೆ ಬೇರೆ ಏನ್ ಜಾತಿಗಳಿದೆ ಅದಕ್ಕೆ ಕ್ರಿಶ್ಚಿಯನ್ ಅಂತಕ್ಕಂಥ ಜಾತಿಗಳನ್ನ ಉಲ್ಲೇಖ ಮಾಡಿ. ಬೇರೆ ಬೇರೆ ಜನಾಂಗದಿಂದ ಯಾವಾಗ ಇದ್ರ ಬಗ್ಗೆ ವಿರುದ್ಧವಾದ ಧ್ವನಿ ಶುರುವಾಯಿತು, ಆ ಸಂದರ್ಭದಲ್ಲಿ ಸುಮಾರು 33 ಜಾತಿಗಳ ಏನ್ ಕ್ರಿಶ್ಚಿಯನ್ ಅಂತ ಇತ್ತು ಆ ಪದನ ಹೈಡ್ ಮಾಡಿ, ಆ ಆ್ಯಪಲ್ಲಿ ಅದನ್ನು ಹೈಡ್ ಮಾಡಿ, ಏನು ಪರಿಶಿಷ್ಟ ಜಾತಿಯ 15 ಜಾತಿಗಳು ಅಂದ್ರೆ ಆದಿ ಆಂಧ್ರ ಕ್ರಿಶ್ಚಿಯನ್ ಅಂತೇಳಿ, ಆದಿ ಕರ್ನಾಟಕ ಕ್ರಿಶ್ಚಿಯನ್ನು, ಆದಿ ದ್ರಾವಿಡ ಕ್ರಿಶ್ಚಿಯನ್ನು, ಬಂಜಾರ ಕ್ರಿಶ್ಚಿಯನ್ನು, ಹುಡುಗ ಜಂಗಮ ಕ್ರಿಶ್ಚಿಯನ್ನು, ವಲಯ ಕ್ರಿಶ್ಚಿಯನ್ನು, ಲಮಾಣಿ ಕ್ರಿಶ್ಚಿಯನ್ನು, ಲಂಬಾಣಿ ಕ್ರಿಶ್ಚಿಯನ್ನು, ಮಾದಿಗ ಕ್ರಿಶ್ಚಿಯನ್ನು, ಮಹಾರ್ ಕ್ರಿಶ್ಚಿಯನ್ನು, ಮಾಲಾ ಕ್ರಿಶ್ಚಿಯನ್ನು, ಪರ್ಯಾ ಕ್ರಿಶ್ಚಿಯನ್ನು, ವಡ್ಡ ಕ್ರಿಶ್ಚಿಯನ್ ಮತ್ತು ವಾಲ್ಮೀಕಿ ಕ್ರಿಶ್ಚಿಯನ್ ಅಂತೇಳಿ ಇವ್ರು ಮಾಡಿದ್ದಾರೆ. ಅಂದ್ರೆ ಪರಿಶಿಷ್ಟ ಜಾತಿಗೆ ಈಗ ಆಲ್ರೆಡಿ ಮೊನ್ನೆ ತಾನೇ ಸಮೀಕ್ಷೆ ಮಾಡಿ ಒಳ ಮೀಸಲಾತಿನೂ ಕೂಡ ಜಾರಿಯನ್ನ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿದ ಮೇಲೆ ಮೊನ್ನೆ ತಾನೇ ಸುಮಾರು 150 ಕೋಟಿ ರೂಪಾಯಿನ ಖರ್ಚು ಮಾಡಿ ವರದಿಯನ್ನ ಸಂಸ್ಕರಣ ಮಾಡ್ತಕ್ಕಂಥ ಉದ್ದೇಶ ಇದೆ ಅಂತ ನಮ್ಮ ಅನಿಸಿಕೆ ಇದೆ. ಇದನ್ನ ನಾವು ಕಠೋರವಾಗಿ ಪದಗಳಲ್ಲಿ ಖಂಡಿಸ್ತೀವಿ. ರಾಜ್ಯ ಸರ್ಕಾರ ಇವತ್ತೇನೆ ಯಾವ ಪರಿಸ್ಥಿತಿ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರ್ರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.